ಎನ್ಸಿಇಆರ್ಟಿ 6ನೇ ತರಗತಿಯ ಕೃಷ್ಣ ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೃಷ್ಣ ಹೆಸರು ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿದಲ್ಲ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕನ್ನಡ ಭಾಷೆ ಸಾಹಿತ್ಯಕ್ಕೆ ಕೃಷ್ಣ ಎನ್ನುವ ಹೆಸರು ಸಂಬಂಧಿಸಿಲ್ಲ ಅಂತ ಹೇಳಿಬಿಟ್ಟು ಈಗ ಆಕ್ಷೇಪ ವ್ಯಕ್ತವಾಗ್ತಿದೆ. ಎನ್ಸಿಇಆರ್ಟಿ 6ನೇ ತರಗತಿಯ ಕೃಷ್ಣ ಪಠ್ಯಪುಸ್ತಕ ವಿವಾದಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈ ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಟ್ಟಿದ್ದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕೃಷ್ಣ ಹೆಸರು ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿದಲ್ಲ. ಕನ್ನಡ ಭಾಷೆ ಸಾಹಿತ್ಯಕ್ಕೆ ಸಂಬಂಧಿಸಿಲ್ಲ ಅಂತ ಹೇಳ್ಬಿಟ್ಟು ಈಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಇತಿಹಾಸ ಕಡೆಗಣಿಸಿ ಪಠ್ಯ ಪ್ರಕಟ ಅಂತ ಹೇಳ್ಬಿಟ್ಟು ಆರೋಪ ಮಾಡ್ತಿದ್ದಾರೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವ ರೀತಿಯಲ್ಲಿ ಪಠ್ಯ ಸಿದ್ಧ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಸದ್ಯ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಎನ್ಸಿಇಆರ್ಟಿ ಪುಸ್ತಕವನ್ನ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಆಗ್ರಹ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಧು ಬಂಗಾರಪ್ಪ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಕ್ಸ್ ನಲ್ಲಿ ಈ ಕುರಿತು ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಸೊ ಹೊಸ ಪಠ್ಯ ಪುಸ್ತಕ ಸಿದ್ಧಪಡಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮಧು ಬಂಗಾರಪ್ಪ ಅವರು ಆಗ್ರಹವನ್ನ ಮಾಡ್ತಿದ್ದಾರೆ. ನೋಡಿ, ಎನ್ಸಿಇಆರ್ಟಿ ಬಿಡುಗಡೆ ಮಾಡಿದ್ಯಲ್ಲ, ಇದು ಸಿಬಿಎಸ್ಇ 6ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕ ಕೃಷ್ಣ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರುವಂತದ್ದು ಇದೀಗ ಸದ್ಯ ಹೊಸ ವಿವಾದಕ್ಕೆ ಕಾರಣ ಆಗಿದೆ. ಪುಸ್ತಕಕ್ಕೆ ಕನ್ನಡದ ಪರಂಪರೆಗೆ ಸಂಬಂಧವಿಲ್ಲದ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಾಜಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಸಮತೋಲನ ಆಹಾರ ಪಾಠದಲ್ಲಿ ಮೊಟ್ಟೆ, ಮೀನು ಹಾಗೂ ಮಾಂಸದಂತಹ ಆಹಾರ ಪದಾರ್ಥಗಳನ್ನು ಉದ್ದೇಶಪೂರ್ವಕವಾಗಿ ಕೈಬಿಟ್ಟು ಕೇವಲ ಸಸ್ಯಾಹಾರಿಗಳಿಗೆ ಮಾತ್ರ ಪ್ರಾಮುಖ್ಯತೆ ನೀಡಲಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಕನ್ನಡದ ಅಸ್ಮಿತೆ, ಸಂಸ್ಕೃತಿ ಮತ್ತು ಈ ಸ್ಥಳೀಯ ಪಠ್ಯ ಪರಂಪರೆಯನ್ನು ಕಡೆಗಣಿಸಿ ಪುಸ್ತಕ ರೂಪಿಸಲಾಗಿದೆ ಅಂತ ಹೇಳಿಬಿಟ್ಟು ಟ್ವೀಟ್ನಲ್ಲಿ ಮಧು ಬಂಗಾರಪ್ಪ ಮಾಜಿ ಎಜುಕೇಷನ್ ಮಿನಿಸ್ಟರ್ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ. ಜೊತೆಗೆ ಈ ಕಾಯ್ದೆಯನ್ನು ಬಿಟ್ಬಿಡಿ, ಬದಲಾಗಿ ಹೊಸ ಪುಸ್ತಕವನ್ನು ಸಿದ್ಧಪಡಿಸಿ ಅಂತ ಹೇಳ್ಬಿಟ್ಟು ಕೂಡ ಒತ್ತಾಯಿಸಿದ್ದಾರೆ. ಮಧು ಬಂಗಾರಪ್ಪ ಈ ಹಿಂದೆ ಎಜುಕೇಷನ್ ಮಿನಿಸ್ಟರ್ ಕೂಡ ಆಗಿದ್ರು. ಸೊ ಈಗಿನ 6ನೇ ತರಗತಿಯ ಸಿಬಿಎಸ್ಇ ಈ ಒಂದು ಸಿಲೆಬಸ್ಗೆ ಕೃಷ್ಣ ಅಂತ ಹೇಳಿ ಹೆಸರಿಟ್ಟಿದ್ದಾರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಕೃಷ್ಣ ಅಂತ ಹೆಸರಿಟ್ರಿ ಓಕೆ, ಮತ್ತೊಂದು ಕಡೆಗೆ ಇಲ್ಲಿ ಪುಸ್ತಕ ಅಂತ ಬಂದ್ಮೇಲೆ ಎಲ್ಲಾ ರೀತಿಯಾದಂತಹ ಎಜುಕೇಶನ್ ನಾವು ಮಾಡಬೇಕು ಮಕ್ಕಳಿಗೆ. ಅದು ಆಹಾರದಲ್ಲಾಗಿರ್ಬೋದು, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಯಾವೆಲ್ಲ ಆಹಾರ ಇರುತ್ತೆ ಅದು ನೋಡಿದ್ರೆ ನೀವು ವೆಜಿಟೇರಿಯನ್ ಸಸ್ಯಾಹಾರಿ ಬಿಟ್ಟಿದ್ದೀರಾ, ಮಾಂಸಾಹಾರಿಯನ್ನೆಲ್ಲ ತೆಗೆದುಬಿಟ್ಟಿರಾ ಪುಸ್ತಕದಿಂದ. ಇದು ಹೆಂಗ್ ಸಾಧ್ಯ? ಈ ಕೈ ಬಿಟ್ಟು ಖಾಲಿ ಸಸ್ಯಾಹಾರಿಗಳಿಗೆ ಮಾತ್ರ ನೀವು ಪ್ರಾಮುಖ್ಯತೆನ ಅದು ಹೆಂಗ್ ಕೊಟ್ರಿ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕನ್ನಡದ ಅಸ್ಮಿತೆ, ಸಂಸ್ಕೃತಿ, ಸ್ಥಳೀಯ ಪರಂಪರೆ ಎಲ್ಲ ಇದೆ. ಕೃಷ್ಣ ಅಂತ ಹೆಸರು ಯಾಕೆ ಬೇಕಿತ್ತು? ನಮ್ಮ ಪರಂಪರೆಗೆ ಸಂಬಂಧಪಟ್ಟಿದ್ದು, ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ಬೇರೆ ಹೆಸರು ನೀವು ಇಡ್ಬೋದಿತ್ತು. ಸೊ ಅದನ್ನ ಕಡೆಗಣಿಸಿ ನೀವು ಪುಸ್ತಕ ರೂಪಿಸಿದ್ದೀರಿ ಅಂತ ಹೇಳ್ಬಿಟ್ಟು ಎಕ್ಸ್ ನಲ್ಲಿ ಮಧು ಬಂಗಾರಪ್ಪ ಬರೆದುಕೊಂಡಿದ್ದಾರೆ. ಆಯೋಗದಲ್ಲಿ ಹೊಸ ಪುಸ್ತಕ ಸಿದ್ಧಪಡಿಸಿ ಅಂತ ಹೇಳ್ಬಿಟ್ಟು ಮಧು ಬಂಗಾರಪ್ಪ ಒತ್ತಾಯಿಸಿದ್ದಾರೆ ಕೂಡ. ಸೊ ಈಗ ಮಾಜಿ ಎಜುಕೇಷನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಹೇಳಿರುವಂತೆ ಕೃಷ್ಣ ಅನ್ನುವಂತ ಹೆಸರು ಇಟ್ಟಿರೋದು ಸರಿಯಲ್ಲ. ಹಾಗಾಗಿ ಕೃಷ್ಣ ಅನ್ನುವಂತ ಹೆಸರನ್ನ ತೆಗೆದುಬಿಟ್ಟು ಬೇರೆ ಹೆಸರನ್ನ ಇಟ್ಬಿಡಿ. ಅದರ ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ಕೂಡ ಮಾಡಿದ್ದೀರಿ ಪುಸ್ತಕದಲ್ಲಿ. ಈ ಮಕ್ಕಳು ಅಂತ ಅಂದಮೇಲೆ ಎಲ್ಲ ಕೂಡ ಕಲಿಬೇಕು, ಅದರಲ್ಲಿ ಆಹಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಆಹಾರವನ್ನ ಕಲಿಬೇಕು. ನೀವು ನೋಡಿದ್ರೆ ಮಾಂಸ, ಮೊಟ್ಟೆ ಎಲ್ಲವನ್ನ ತೆಗೆದು ಹಾಕ್ಬಿಟ್ಟು ಬರೀ ವೆಜ್ ಫುಡ್ ಅನ್ನ ಮಾತ್ರ ಕೊಟ್ರೆ ಅದು ಹೆಂಗೆ? ಅದು ಸಾಧ್ಯ ಅಲ್ಲ. ಹಾಗಾಗಿ ಈ ಪುಸ್ತಕವನ್ನ ನೀವು ಹಿಂಪಡಿಬೇಕು. ಒಂಥರ DSE RTE ಸಹಯೋಗದಲ್ಲಿ ಹೊಸ ಪುಸ್ತಕ ಸಿದ್ಧಪಡಿಸಿ ಅಂತ ಹೇಳ್ಬಿಟ್ಟು ಒತ್ತಾಯಿಸಿದ್ದಾರೆ ಮಧು ಬಂಗಾರಪ್ಪ.